कौसल्या सुप्रजा रामपूर्वा सन्ध्या प्रवर्तते उत्तिष्ठ ಇವರು ನಟರಾಜ್, ಬ್ಯಾಂಕ್ ಅಧಿಕಾರಿ. ಇವರು ಚಾವ್ಲಾ, ಉದ್ಯಮಿ. ನಟರಾಜ್ರವರ ಬ್ಯಾಂಕ್ನಲ್ಲಿ ಖಾತೆ ತೆರೆದು ಬ್ಯಾಂಕ್ ಅಧಿಕಾರಿಯೊಂದಿಗೆ ಸ್ನೇಹ ಸಂಪಾದಿಸಿದ್ದರು. ಈತನಿಗೆ ಇತಿಹಾಸದ ಪ್ರೀತಿ ಮತ್ತು ಪ್ರಜ್ಞೆ ಇತ್ತು. ಇದು ಇವರಿಬ್ಬರು ಹತ್ತಿರವಾಗಲು ಕಾರಣವಾಯಿತು. ಇವರಿಬ್ಬರು ಸರ್ಕಾರದ ಒಬ್ಬ ಮಂತ್ರಿಯನ್ನು ಭೇಟಿಯಾಗಲು ಹೊರಟಿದ್ದಾರೆ. ಸರ್, ಇವಾಗ ಏನ್ ಕೆಲಸ ಮಾಡಿದ್ರು ಲಂಚವಿಲ್ಲದೆ ಯಾವ ಕೆಲಸನೂ ಆಗಲ್ಲ ಸರ್. ಲಂಚ ಇಲ್ದಂಗೂ ನಿಯತ್ತ ಕೆಲಸ ಮಾಡೋರು ಇದ್ದಾರೆ ಸರ್. ಎಲ್ಲಿದ್ದಾರೆ ಸರ್? ಸರ್, ಸ್ವಾಭಿಮಾನ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇದ್ದೇ ಇರುತ್ತಲ್ವಾ ಸರ್? ಸರ್, ಆಸೆ ದುರಾಸೆ ಮನುಷ್ಯನಿಗೆ ಹುಟ್ಟಿನಿಂದಲೇ ಬಂದಿರೋದು. ಸರ್, ಏನೇ ಹೇಳಿ ಸರ್, ಸ್ವಾಭಿಮಾನ ಇರ್ತಕ್ಕಂಥ ಮನುಷ್ಯ ತಾನೇ ದುಡಿಬೇಕು, ತಾನೇ ತಿನ್ಬೇಕು ಸರ್. ಇನ್ನೊಬ್ರ ಆಸ್ತಿಗಾಗಿ ಆಸೆ ಪಡಬಾರ್ದು ಮತ್ತು ಕಿತ್ತು ತಿನ್ನಲು ಯೋಚನೆ ಮಾಡಬಾರ್ದು ಸರ್. ಸರ್, ನೀವ್ ಹೇಳೋದೇನೋ ಬಹಳ ಚೆನ್ನಾಗಿದೆ. ಬೇರೆಯವರ ಆಸ್ತಿ ಪಾಸ್ತಿ ಹೆಂಡತಿ ಬಗ್ಗೆ ಯೋಚನೆ ಮಾಡಿದವ್ರು ಯಾರು ಇದಾರೆ ಹೇಳಿ ಸರ್? ಸರ್, ಏನೇ ಹೇಳಿ ಸರ್, ಆತ್ಮ ಅಭಿಮಾನ ಇಲ್ಲದಂತ ಮನುಷ್ಯ ಕಾಡು ಪ್ರಾಣಿಗಿಂತ ಕೀಳು ಸರ್. ಕೀಳಂತೀರಾ? ಹೌದು ಸರ್, ನೀವು ಹೇಳೋದು ನಿಜ ಸರ್. ಈಗ ನೋಡಿ, ಒಬ್ಬ ರಾಜ ತನ್ನ ರಾಜ್ಯವನ್ನು ವಿಸ್ತರಪಡಿಸಬೇಕೆಂಬ ಆಸೆ ಹೊತ್ತು ಪಕ್ಕದ ರಾಜ್ಯದ ಮೇಲೆ ದಂಡೆತ್ತಿ ಹೋಗುತ್ತಾನೆ. ಒಬ್ಬ ಧನಿಕ ಇನ್ನು ಮತ್ತಷ್ಟು ಧನಿಕನಾಗಬೇಕೆಂದು ಇನ್ನೊಬ್ಬರ ಆಸ್ತಿ ನುಂಗಲು ಹವಣಿಸುತ್ತಾನೆ. ಒಬ್ಬ ಸಾಮಾನ್ಯ ಉದ್ಯೋಗಿ ನೌಕರಿಯಲ್ಲಿ ಮೇಲೆ ಹೋಗಬೇಕೆಂದು ಏನೆಲ್ಲ ಮಾಡುತ್ತಾನೆ. ಸಣ್ಣ ರೈತ ದೊಡ್ಡ ರೈತನಾಗಬೇಕೆಂದು ಹೆಣಗುತ್ತಾನೆ. ಇವೆಲ್ಲ ಮನುಷ್ಯನ ಹುಟ್ಟುಗುಣ. ಇದಕ್ಕಾಗಿ ಅವನು ತನ್ನ ಜೀವನವನ್ನೇ ಮುಡಿಪಾಗಿಡುತ್ತಾನೆ. ಏನ್ ಸರ್ ಟ್ರಾಫಿಕ್ ಇದು? ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಟ್ರಾಫಿಕ್ ಪೊಲೀಸ್ ಬೇರೆ ನಿಲ್ಸಿದಾರಲ್ವಾ ಸರ್? ಅರ್ಥ ಆಯ್ತು ಸರ್, ತಗೊಳ್ಳಿ. ಸರ್, ಇದು ತಪ್ಪಲ್ವಾ ಸರ್? ನೀವು ಮಾಡಿದ್ದು ಸ್ವಲ್ಪನೂ ಸರಿ ಇಲ್ಲ ಸರ್. ಏನೇ ಆದ್ರೂ ಸರಿ ಸರ್, ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನಮ್ಮ ಹತ್ರ. ಯಾವುದೇ ಕಾರಣಕ್ಕೆ ಹಣ ಕೊಡಬಾರ್ದು ಸರ್. ಸರ್, ನೀವ್ ಹೇಳಿದ್ದು ಬಹಳ ಚೆನ್ನಾಗಿದೆ. ನಾವ್ ಹೋಗ್ತಾ ಇರೋದು ಎಲ್ಲಿ ಹೇಳಿ? ಮಿನಿಸ್ಟರ್ ಮನೆಗೆ. ಇವ್ರು ಅವ್ರ ಹತ್ರ ಕೊಡ್ದಂಗೆ ಅವ್ರ ಹತ್ರ ಗಲಾಟೆ ಇಟ್ಕೊಂಡು ಕೂತ್ಕೊಂಡ್ರೆ ನಾವ್ ಹೋಗ್ತಿದ್ವಾ? ಹಿಂಗೆ ಸರ್ ಜೀವನ ಇದು. ನೋಡಿ ಸರ್, ನಿಮ್ಗೆ ಒಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸುಲ್ತಾನ್ ನಜರುದ್ದೀನ್ ಅಂತ ಧರ್ಮವೀರು ಇದ್ದ. ರಾಜ್ಯದ ಖಜಾನೆಯಿಂದ ತನ್ನ ಸ್ವಂತ ಖರ್ಚಿಗೆ 1 ರೂಪಾಯಿಯನ್ನು ಉಪಯೋಗಿಸದೆ ರಾಜ್ಯದ ಹಣಕಾಸಿನ ಬಗ್ಗೆ ಅತ್ಯಂತ ಕಟ್ಟುನಿಟ್ಟಾದ ಶಿಸ್ತಿನ ಕ್ರಮವನ್ನು ಜಾರಿಗೆ ತಂದಿದ್ದ. ತನ್ನ ಸ್ವಂತ ಖಾಸಗಿ ಸಂಸಾರದ ಖರ್ಚಿಗೆ ರಾಜ್ಯದ ಬೊಕ್ಕಸದ ಹಣವನ್ನು ಮುಟ್ಟುತ್ತಿರಲಿಲ್ಲ. ಹಾಗಾದ್ರೆ ಅವನ ಸ್ವಂತ ಖರ್ಚಿಗೆ ಏನ್ ಮಾಡ್ತಿದ್ದ? ತನ್ನ ಸ್ವಂತ ಕೈಯಲ್ಲಿ ಸರ್ ಕುರಾನನ್ನ ಬರೆದು ಅದನ್ನ ದೆಹಲಿ ಮಾರುಕಟ್ಟೆಯಲ್ಲಿ ಮಾರಿ ಆ ಬಂದಂತ ದುಡ್ಡಿಂದ ಅವನು ಜೀವನ ಸಾಗಿಸ್ತಾ ಇದ್ದ. ಒಬ್ಬ ಸುಲ್ತಾನ ಈ ರೀತಿಯಾಗಿ ಜೀವನ ನಡೆಸ್ತಾ ಇರೋದು ನಂಬಕ್ಕಾಗದೇ ಇರೋ ವಿಷಯ ಸರ್. ಇತಿಹಾಸ ಓದೋದು ಇಲ್ಲ, ಹೇಳಿದ್ನ ತಿಳ್ಕೊಳ್ಳೋ ಆಸಕ್ತಿನೂ ಇಲ್ಲ, ಜ್ಞಾನನೂ ಇಲ್ಲ ನಿಮ್ಗೆ.
ಆಸಕ್ತಿ ಇದ್ರೂನು ಹೇಳಿದ ಕತೆ ನಂಬಕ್ ಆಗ್ತಾ ಇಲ್ಲ. ನಿಮ್ಮಂತವ್ರಿಗೆ ಏನ್ ಹೇಳಿ ಸರ್, ಹೇಳೋದು ಅರ್ಥ ಆಗಲ್ಲ. ಕ್ಷಮಿಸಿ, ಕತೆ ನಂಬಲು ಸಾಧ್ಯವಾಗುತ್ತಿಲ್ಲ. ಯಾವುದೇ ರಾಜರು ಸುಲ್ತಾನ್ರು ಈ ತರ ಜೀವನ ನಡೆಸೋದು ಅಂದ್ರೆ ನಂಬಕ್ ಆಗ್ತಿರ್ಲಿಲ್ಲ. ಹೋಗ್ಲಿ ಬಿಡಿ, ಈ ಕತೆ ಕೇಳಿದ್ರೆ ಯಾರಿಗೂ ನಂಬಕ್ ಆಗಲ್ಲ, ಅಸಾಧ್ಯ ಅನ್ಸುತ್ತೆ. ಆದ್ರೆ ನೀವು ಇತಿಹಾಸ ಪ್ರಿಯರು, ಜ್ಞಾನವಂತರು, ಈ ಒಂದು ಕತೆನ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ನಾನು ಏನ್ ಮಾಡ್ಲಿ? ಹೋಗ್ಲಿ ಬಿಡಿ ಸರ್, ತಪ್ಪಾಯ್ತು. ಕತೆ ಮುಂದುವರಿಸಿ. ಸುಲ್ತಾನ್ ನಜೀರುದ್ದೀನ್ ಅತ್ಯಂತ ಧರ್ಮಭೀರುವಾಗಿದ್ದ. ದಿನವಹಿ ಖುರಾನ್ ಪಠಿಸುತ್ತಾ ಧರ್ಮನಿಷ್ಠಾವಂತನಾಗಿದ್ದ. ರಾಜ್ಯದ ಖಜಾನೆಯಿಂದ ತನ್ನ ಸ್ವಂತ ಖರ್ಚಿಗೆ 1 ಪೈಸೆಯೂ ರಾಜ್ಯದ ಖಜಾನೆಯನ್ನು ಉಪಯೋಗಿಸದೆ ರಾಜ್ಯದ ಹಣಕಾಸಿನ ಬಗ್ಗೆ ಅತ್ಯಂತ ಕಟ್ಟುನಿಟ್ಟಾದ ಶಿಸ್ತಿನ ಕ್ರಮವನ್ನು ಜಾರಿಗೆ ತಂದಿದ್ದ. ತನ್ನ ಸ್ವಂತ ಖಾಸಗಿ ಸಂಸಾರದ ಖರ್ಚಿಗೆ ರಾಜ್ಯದ ಬೊಕ್ಕಸದ ಹಣವನ್ನು ಮುಟ್ಟುತ್ತಿರಲಿಲ್ಲ. ಸುಲ್ತಾನ್ ನಜೀರುದ್ದೀನ್ ತಾನು ಬರೆದು ಕಾಪಿ ಮಾಡಿದ ಖುರಾನ್ನನ್ನು ಮಾರಿ ಹಣ ಸಂಪಾದಿಸಿ ಹೆಂಡತಿಯನ್ನು ಸಾಕುತ್ತಿದ್ದ. ವಯಸ್ಸಾದ ಹಾಗೆ ಹೆಂಡತಿಯ ಶಕ್ತಿ ಕುಂದಿದಾಗ ಅಡಿಗೆ ಮಾಡಿಕೊಂಡು ತಮ್ಮ ಖಾಸಗಿ ಮನೆಯನ್ನು ಚೊಕ್ಕಟವಾಗಿ ಇಟ್ಟುಕೊಳ್ಳಲು ಆಗದಿದ್ದಾಗ ಒಬ್ಬ ನೌಕರಳನ್ನು ತನ್ನ ಸಹಾಯಕ್ಕೆ ಇಟ್ಟುಕೊಳ್ಳಬೇಕೆಂಬ ಅಭಿಲಾಷೆಯನ್ನು ಸುಲ್ತಾನೇ ಅರಿಕೆ ಮಾಡಿಕೊಂಡಳು. ಸುಲ್ತಾನ್ ಅವಳ ಅರಿಕೆಯನ್ನು ತಳ್ಳಿಹಾಕಿದ. ಆಗೋದಿಲ್ಲ ಎಂದ ಅವನು ಕಾರಣ ನೀಡಿದ್ದು ಹೀಗಿತ್ತು: ಜನರ ಹಣದಿಂದ, ಅವರಿಂದ ಪಡೆದ ತೆರಿಗೆ ಹಣದಿಂದ ತನ್ನ ಮತ್ತು ತನ್ನ ಹೆಂಡತಿಯ ಸ್ವಂತ ಖರ್ಚನ್ನು ನಿಭಾಯಿಸಲು ತನ್ನನ್ನು ಸುಲ್ತಾನ್ನಾಗಿ ಮಾಡಿಲ್ಲ. ಜನರ ಹಣವನ್ನು ಜನರ ಹಿತಕಾರ್ಯಗಳಿಗೆ ಉಪಯೋಗಿಸಬೇಕಷ್ಟೇ, ಖಾಸಗಿ ಕಾರ್ಯಗಳಿಗಾಗಲಿ ಸ್ವಂತ ಖರ್ಚಿಗಾಗಲಿ ಉಪಯೋಗಿಸತಕ್ಕದ್ದಲ್ಲ ಎಂದು ಹೇಳಿ ಅವಳ ಬಾಯಿ ಮುಚ್ಚಿಸಿದ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇಳಿರಿ ಕೆಳಗೆ, ಮಂತ್ರಿ ಮನೆ ಬಂತು. ಸರ್, ಒಂದು ನಿಮಿಷ ನೀವು ಇಲ್ಲೇ ಇರಿ, ನಾನು ಬರ್ತೀನಿ. ಸರ್, ನಿಮಿಷ. ಸರ್, ಬನ್ನಿ, ಬರೋಲ್ಲ, ಬನ್ನಿ ಬನ್ನಿ. ಸರ್, ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದೆ ಬನ್ನಿ ಸರ್? ಕೂತ್ಕೊಳ್ಳಿ. ಚೆನ್ನಾಗಿದೆ, ಬನ್ನಿ ಕೂತ್ಕೊಳ್ಳಿ. ಸಾಹೇಬ್ರೆ, ಇವರು ನಟರಾಜ್ ಅಂತ, ಬ್ಯಾಂಕ್ ಅಧಿಕಾರಿ. ಏನ್ ಬಂದಿದ್ದು? ನಮ್ಮ ಬ್ಯಾಂಕ್ಗೆ ಸ್ವಲ್ಪ ಡೆಪಾಸಿಟ್ ಬೇಕಾಗಿತ್ತು ಸರ್, ಅದಕ್ಕೆ ಬಂದಿದ್ವಿ. ನಾನು ಮಿನಿಸ್ಟ್ರು, ನನ್ನ ಖಾತೆಯಲ್ಲಿ ಹಣ ಇಲ್ಲ, ನಾನು ಹೇಗೆ ಡೆಪಾಸಿಟ್ ಮಾಡಕ್ಕಾಗತ್ತೆ? ಡಿಪಾಸಿಟ್ ಕೇಳಕ್ ಇಷ್ಟು ದೂರ ಬಂದ್ರ ನೀವು? ಸಾಹೇಬ್ರೆ, ಡೆಪಾಸಿಟ್ ಕೇಳಕ್ಕೆ ಎಲ್ಲ ಕಡೆನೂ ಹೋಗಿ ಕೇಳ್ತಾರೆ. ಬಟ್ ಇವರು ಮಲ್ನಾಡಿಂದ ಬಂದವರು, ಹೊಸದಾಗೆ ಈ ಏರಿಯಾ ಪರಿಚಯ ಇರಲಿಲ್ಲ. ಹಾಗಾಗಿ ನಾನು ತುಂಬ ಆತ್ಮೀಯರು. ಹಂಗಾಗಿ ಒಂದು ಡೆಪಾಸಿಟ್ ಮಾಡೋಕ್ಕೆ ನಿಮ್ಮ ಸಹಾಯ ಬೇಕು ಅಂತ ನಾನೇ ಕರ್ಕೊಂಡು ಬಂದೆ ನಿಮ್ಮ ಹತ್ರ ಹೇಳೋಣ ಅಂತ. ರೀ, ನಿಮ್ ಚೇರ್ಮನ್ ಸಾಹೇಬ್ರು ಆಲ್ರೆಡಿ ನಾನು ಬಂದು ಭೇಟಿ ಮಾಡಿದ್ರು. ನನ್ನ ಖಾತೆಯಿಂದ 25 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ನಾನು ನಿಮ್ಮ ಚೇರ್ಮನ್ ಹೋಗಿ ಭೇಟಿ ಮಾಡಿ ಅವರೇ ಡೆಪಾಸಿಟ್ ಕೊಡ್ತಾರೆ. ಸಾಹೇಬ್ರೆ, ನಾವು ಡೆಪಾಸಿಟ್ಗೋಸ್ಕರ ಗ್ರಾಹಕರನ್ನ ಅಥವಾ ಸಂಸ್ಥೆಗಳನ್ನ ಭೇಟಿ ಮಾಡ್ತೀವಿ ವಿನಃ ಬ್ಯಾಂಕ್ ಚೇರ್ಮನ್ ಅಲ್ಲ. ಸಾಹೇಬ್ರೆ, ನಮ್ಮಿಂದ ಏನಾದರೂ ತೊಂದರೆ ಆಗಿದ್ರೆ ಕ್ಷಮೆ ಇರಲಿ.
ಸರ್ ನೀವು ಮಂತ್ರಿ ಮನೆಗೆ ಹೋದ್ರಲ್ಲ, ಡಿಕ್ಕಿಯಲ್ಲಿ ಇದ್ದಿದ್ದ ಚೀಲನ ತಗೊಂಡೋಗಿ ಕೊಟ್ರಲ್ಲ, ಅದ್ರಲ್ಲಿ ಏನಿತ್ತು ಸರ್? ಯಾಕೆ ಹೇಳಿ, ಪರವಾಗಿಲ್ಲ, ನಾನೇನು ತಿಳ್ಕೊಳಲ್ಲ. ಹೇಳಿ, ಪರವಾಗಿಲ್ಲ, ನಾನು ಯಾರಿಗೂ ಏನು ಹೇಳೋದಿಲ್ಲ. ನೋಡಿ ಸರ್, ನಾನು ಅಲ್ಲಿಗೆ ಹೋದಾಗ ಏನಾಯಿತು ಅಂದರೆ, ಸರ್ ಮಿನಿಸ್ಟರ್ ಭೇಟಿ ಮಾಡಬೇಕಾಯ್ತು. ಒಂದೇ ಒಂದು ನಿಮಿಷ ಸಾಹೇಬ್ರು ಬಿಸಿ ಇದ್ದಾರೆ. ಹೌದಾ? ಒಂದು ನಿಮಿಷ ಸರ್, ಒಂದು ನಿಮಿಷ. ಸರ್, ಇದು ಮಿನಿಸ್ಟ್ರಿಗೆ ನಾನು ಕೊಟ್ಟಿದ್ದೀನಿ ಅಂತ ಹೇಳಿ ಅವ್ರು ನಾನು ಕರೀತಾರೆ. ಒಂದು ನಿಮಿಷ ಬಂದೆ ಸರ್. ಸರ್ ಬನ್ನಿ, ಕರೀತಾ ಇದ್ದಾರೆ. ಒಂದು ಸೆಕೆಂಡ್ ಸರ್. ಹಾಂ ಸರ್. ಸರ್ ಬನ್ನಿ. ನೋಡಿ ಸರ್, ನಾವು ಮಂತ್ರಿನ ಭೇಟಿ ಮಾಡಕ್ ಹೋಗ್ತಾ ಇದ್ದೀವಿ. ಅಲ್ಲೊಬ್ಬ ಪಿ ಎ ಇರ್ತಾನೆ, ಅವನು ಯಾವಾಗ್ಲೂ ಬಿಸಿ 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 ಅಂತಂದೇಳಿ ನಮ್ಮನ್ನ ಒಳಗಡೆನೆ ಬಿಡಲ್ಲ. ಅದಕ್ಕೆ ಆ ಚೀಲ ತಗೊಂಡೋಗಿ ಕೊಟ್ಟೆ. ಆ ಚೀಲದಲ್ಲಿ ಏನಿತ್ತು ಸರ್? ಆ ಚೀಲದಲ್ಲಿ ಏನಿತ್ತು ಅಂದರೆ